ಮಾಲ್ ಆಫ್ ಏಷ್ಯಾ ಪ್ರವೇಶ ನಿರ್ಬಂಧವನ್ನ ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಹೈಕೋರ್ಟ್ಗೆ ಮಾಲ್ ಆಫ್ ಏಷ್ಯಾದಿಂದ ರಿಟ್ ಅರ್ಜಿ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ತುರ್ತು ವಿಚಾರಣೆಯನ್ನ ಮಾಡುವಂತೆ ಮನವಿಯನ್ನ ಸಲ್ಲಿಸಲಾಗಿದೆ. ಈ ರಿಟ್ ಅರ್ಜಿ ಮೂಲಕವಾಗಿ ಮಾಲ್ನಿಂದಾಗಿ ಸಾವಿರಾರು ನೌಕರರು ಜೀವನ ಮಾಡ್ತಾ ಇದ್ದಾರೆ. 144 ಸೆಕ್ಷನ್ ಹೇರುವ ಮೂಲಕ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಈಗ ಮಾಲ್ ಪರ ವಕೀಲರಿಂದ ಹೈಕೋರ್ಟ್ನಲ್ಲಿ ವಾದ. ಮಾಲ್ ಬಳಿ ಟ್ರಾಫಿಕ್ ನಿಯಂತ್ರಿಸಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ವಕೀಲರು ಹೇಳಿದ್ದಾರೆ. ಸರ್ಕಾರ, ಮಾಲ್ ಇಬ್ಬರು ಸೇರಿ ಸೂಕ್ತ ಪರಿಹಾರವನ್ನ ರೂಪಿಸಬೇಕು. ಕೆಲ ಸಮಯದ ನಂತರ ಮತ್ತೆ ವಿಚಾರಣೆಯನ್ನು ನಡೆಸುತ್ತೆ ಹೈಕೋರ್ಟ್. ಹೈಕೋರ್ಟ್ಗೆ ಮಾಲ್ ಆಫ್ ಏಷ್ಯಾದಿಂದ ರಿಟ್ ಅರ್ಜಿ. ಏಕಸದಸ್ಯ ಪೀಠದಲ್ಲಿ ತುರ್ತು ವಿಚಾರಣೆಯನ್ನು ನಡೆಸುವಂತೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮಾಲ್ ಆಫ್ ಏಷ್ಯಾದ ವಕೀಲರು. 144 ಸೆಕ್ಷನ್ ಹೇರುವ ಮೂಲಕ ಈಗಾಗಲೇ ಮಾಲ್ ಆಫ್ ಏಷ್ಯಾಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಈ ಸಂಬಂಧಪಟ್ಟಂಗೆ ಮಾಲ್ ಪರ ವಕೀಲರಿಂದ ಹೈಕೋರ್ಟ್ನಲ್ಲಿ ವಾದ ಮಂಡನೆಯಾಗಿದೆ. ಈಗಾಗಲೇ ಮಾಲ್ ಬಳಿ ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡುವುದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ವಕೀಲರು. ಸರ್ಕಾರ ಮತ್ತು ಮಾಲ್ ಇಬ್ಬರೂ ಸೇರಿ ಸೂಕ್ತ ಪರಿಹಾರವನ್ನ ರೂಪಿಸಬೇಕು ಈ ಗೊಂದಲಕ್ಕೆ ಅಂತ ವಾದವನ್ನ ಮಂಡಿಸಿದ್ದಾರೆ ಮಾಲ್ ಆಫ್ ಏಷ್ಯಾ ಪರವಾಗಿರುವಂತಹ ವಕೀಲ. ಇನ್ನು ಕೆಲ ಸಮಯದ ನಂತರದಲ್ಲಿ ಮತ್ತೆ ವಿಚಾರಣೆಯನ್ನ ನಡೆಸೋದಕ್ಕೆ ಹೈಕೋರ್ಟ್ ತೀರ್ಮಾನ ಮಾಡಿದೆ. ಈಗಾಗಲೇ ಒಂದು ಸುತ್ತಿನ ವಾದ ಪ್ರತಿವಾದಗಳಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.